ಅವನು ಯಾಕೆ ಓಡಬೇಕು? ಡ್ರೈವರ್ಲ ಕಂಡಕ್ಟರ್ಲ ಬೋರ್ಡ್ ಸರ್ ಇಂಚಿನ ಎತ್ತ ತೂತಂದು ಬಂತೆ ಮೇಡಮ್. ಅವೇ ಬಸ್ ಇಟ್ಟು ನಮಗೆ ನ್ಯಾಯ ಸಿಗಲೇಬೇಕು. ನಮಗೆ ನ್ಯಾಯ ಸಿಗಲೇಬೇಕು. ಬಿದ್ದದ್ದು ಬಡವರ ಮಕ್ಕಳು. ಹೀಗೆ ಇರುವಾಗ ಈ ದೊಡ್ಡವರಿಗೆ ಮಾಡಿದ ನ್ಯಾಯ ಬೇರೆ, ಬಡವರಿಗೆ ಮಾಡುವ ನ್ಯಾಯ, ಇದು ಕಾನೂನು ನಮಗೆ ಸಿಗಲೇಬೇಕು. ಯಾಕೆಂದರೆ ಇದು ಬಸ್ಸಿನವನು ಬಸ್ಸಿಗೆ ಬೇಕಂತ ಬದಿಗೆ ಲೆಫ್ಟ್ ಹೊಡಿದ್ದಾನೆ. ಬದಿಯಲ್ಲಿ ಯಾರು ಇದ್ದಾರಂತ ಅವರಿಗೆ ಗೊತ್ತಿಲ್ಲ. ಅಡಿಗೆ ಆದರೆ ಅವರಿಗೆ ಹಣ ಆದರೆ ಸಾಕು, ದಣಿಗೆ ಮತ್ತು ಅವರಿಗೆ. ನಮಗೆ ನ್ಯಾಯ ಸಿಗಲೇಬೇಕು. ನಿನ್ನೆ ಒಂದು ಮಂಗಳೂರಿನ ಒಂದು ಸಿಟಿ ಬಸ್ ಆದಂಥ ಅವತಾರದ ಬಗ್ಗೆ ಇವತ್ತೊಂದು ನಾವು ನಿನ್ನೆ ಒಂದು ದೀಪ್ತಿ ಎಂಬ ಬಲಲ್ಬಾಗಿನ ಒಂದು ಸಣ್ಣ ಹೆಣ್ಮಗಳು ಒಂದು ಬಲಿದಾಗೊಂಡಿದೆ ಇವತ್ತು ಸಿಟಿ ಬಸ್. ಅದರಿಂದ ಏನು ಇವತ್ತು ಸಿಟಿ ಬಸ್ಗಳ ಒಂದು ಹಾರಾಟ ಇದೆ ಮಂಗಳೂರಲ್ಲಿ, ಇದು ಜನರಿಗೆ ತುಂಬ ತಲೆನೋವಾಗಿದೆ. ನಾನು ಸರ್ಕಾರದಲ್ಲಿ ಮನವಿ ಮಾಡುವಂಥದ್ದು, ಯಾಕೆ ಇವತ್ತು ಅವರ ಒಂದು ಮೃತದೇಹವನ್ನು ನಾವು ಇಲ್ಲಿ ತಂದು ಸ್ಟೇಷನ್ ಎದುರು ಒಂದು ಪ್ರತಿಭಟನೆ ಮಾಡಿದೆ, ಯಾಕಂದರೆ ನಮಗೆ ನ್ಯಾಯ ಬೇಕು. ಪ್ರತಿ ಸಂದರ್ಭದಲ್ಲಿ ಒಂದು ಸಿಟಿ ಬಸ್ಸಿನಿಂದ ಆಗುವಂಥ ಅವತಾರಗಳಿಗೆ ನಾವು ಇವತ್ತು ಬೇಸತ್ತು ಹೋಗಿದೆ. ಅದರಿಂದ ಕೂಡಲೇ ಸರ್ಕಾರ ಎಲ್ಲ ಸಿಟಿ ಬಸ್ಗಳನ್ನು ರದ್ದು ಮಾಡಿ ಸರ್ಕಾರಿ ಬಸ್ಗಳನ್ನು ಹಾಕಬೇಕು. ಹಾಗೆ ಇರುವಂಥ ಬಸ್ಗಳಿಗೆ ಅದಕ್ಕೆ ಸ್ಪೀಡ್ ಬ್ರೇಕರನ್ನು ಅಳವಡಿಸಬೇಕು. ಯಾಕಂದರೆ ಇವರ ಹಾರಾಟಗಳೆಲ್ಲ ಜೋರಾಯಿತು, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡುವಂಥದ್ದು ಕಂಡಕ್ಟರ್ ಡ್ರೈವರ್ಗಳು. ಅದಲ್ಲದೆ ನಿನ್ನೆ ಅಡಿಗೆ ಬಿದ್ದ ಸಂದರ್ಭದಲ್ಲಿ ಅವನ ಡ್ರೈವರ್ ಹೇಳ್ತಾನಂತೆ ಅದು ಇಂಥದ್ದೆಲ್ಲ ತುಂಬ ಆಗ್ತದಂತ ಮಂಗಳೂರಲ್ಲಿ. ಹಾಗಿರುವಾಗ ಒಂದು ಜೀವಕ್ಕೆ ಬೆಲೆ ಇಲ್ವಾ?